ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ತೋರಿಸಿಕೊಡ್ತಾ ಇರೋವಂಥ ಹತ್ತಿ ಆಹಾರ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಥಂಬ್ನೈಲ್ನಲ್ಲಿ ನೋಡಿದಾಗಲೇ ನಿಮಗೆ ಐಡಿಯಾ ಬಂದಿರುತ್ತೆ, ಅಷ್ಟು ಸಿಂಪಲ್ ಆಗಿದೆ. ಅದಕ್ಕೋಸ್ಕರ ನಾನು ಹತ್ತಿ ಎಳೆಗಳು, ಫೆವಿಕಾಲು, ಕತ್ತರಿ, ದಾರ, ಕುಂಕುಮ, ಅರಿಶಿನ ಇಷ್ಟನ್ನು ತಗೊಳ್ತಾ ಇದ್ದೀನಿ. ಐದು ಎಳೆ ಹತ್ತಿಯನ್ನು ತೆಗೆದುಕೊಂಡಿದ್ದೀನಿ. ಎಳೆಗಳನ್ನು ನೀಟಾಗಿ ಜೋಡಿಸ್ಕೊಂಡು 5 ಕಾಲಿನ ಜಡೆಯನ್ನು ಹಾಕ್ತಾಯಿದ್ದೀನಿ. ನಾನು 5 ಕಾಲಿನ ಜಡೆ ಹಾಕೋದು ಸುಮಾರು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿರೋದ್ರಿಂದ ನಿಮಗೆ ಈಗಾಗಲೇ ಐಡಿಯಾ ಬಂದಿರುತ್ತೆ. ನಾನು 5 ಎಳೆಯನ್ನು ಇಟ್ಟಾಗಲೇ ಐಡಿಯಾ ಬಂದಿರುತ್ತೆ. ಆದರೆ ಹೊಸಬರು ನನ್ನ ಚಾನಲ್ ನೋಡ್ತಾ ಇರೋರಿಗೋಸ್ಕರ ಸ್ವಲ್ಪ ತೋರಿಸಿಕೊಡ್ತಾ ಇದ್ದೀನಿ ಅಷ್ಟೇ. ಜಡೆ ಹಾಕೋದನ್ನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಡೀಟೇಲಾಗಿ ತೋರಿಸಿಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಜಾಸ್ತಿ ತೋರಿಸ್ತಾ ಇಲ್ಲ. ನನ್ನ ಚಾನಲ್ ಈಗಾಗಲೇ ನೋಡ್ತಾ ಇರೋರಿಗೆ ಇಷ್ಟೊತ್ತಿಗಾಗಲೇ ನಾನು ಏನು ಡಿಸೈನ್ ಮಾಡ್ತೀನಿ ಅಂತ ಗೊತ್ತಾಗಿರುತ್ತೆ. ಅಷ್ಟು ಸಿಂಪಲ್ ಆಗಿದೆ ಡಿಸೈನು. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು. ಮೂರು ಜಡೆಯನ್ನು ಹೆಣೆದಿದ್ದೀನಿ. ಹಾರಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಜಡೆ ಹೆಣ್ಕೋಬೇಕಾಗತ್ತೆ. ಈಗ ಮೂರನ್ನೂ ಸೇರಿಸಿ ದಾರದಿಂದ ಟೈಟಾಗಿ ಗಂಟು ಹಾಕ್ತಾಯಿದ್ದೀನಿ. ಗಂಟು ಹಾಕುವಾಗ ಸ್ವಲ್ಪ ಟೈಟಾಗಿ ಗಂಟು ಹಾಕ್ಕೋಬೇಕು, ಯಾಕೆಂದರೆ ಎಳೆಗಳು ಜಾಸ್ತಿ ಇರೋದರಿಂದ ಕಟ್ಟಾಗ್ಬೋದು, ಅದಕ್ಕೋಸ್ಕರ. ಈ ಡಿಸೈನ್ ಮಾಡೋದಕ್ಕೆ ಹತ್ತಿ ಎಳೆಗಳು ಜಾಸ್ತಿ ಬೇಕಾಗತ್ತೆ ಅಷ್ಟೇ. ಇನ್ನು ನಿಮಗೆ ಗೊತ್ತಿದೆ ಹೇಗಿದ್ರು 3 ಕಾಲಿನ ಜಡೆಯನ್ನು ಹಾಕ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತು ಜಡೆ ಹಾಕೋದು. ತುಂಬ ಬೇಗ ಮುಗಿಯುವಂಥ ಡಿಸೈನ್ ಇದು. ಹತ್ತಿ ಎಳೆಗಳು ಮಾತ್ರ ಸ್ವಲ್ಪ ಎಳ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಜಡೆ ಹಾಕುವಾಗ ಎಳೆ ಕಟ್ಟಾದ್ರೂ ಪರವಾಗಿಲ್ಲ, ಜಡೆ ಹಾಕೋದ್ರಿಂದ ಮಧ್ಯದಲ್ಲಿ ಅದನ್ನು ಸೇರಿಸ್ಕೊಂಡು ಹಾಕ್ಬೋದು, ಏನೂ ಕಷ್ಟ ಆಗಲ್ಲ. ಜಡೆ ಒಳಗಡೆ ಎಳೆಯನ್ನು ಸೇರಿಸಿದ್ರೆ ಆಯಿತು ಅಷ್ಟೇ. ಈ ರೀತಿ ಕೆಳಗಡೆ ಇಟ್ಕೊಂಡು ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಕೈಯಲ್ಲೇ ಹಿಡ್ಕೊಂಡು ಹಾಕೋದು ಕಷ್ಟ ಆದರೆ ಈ ರೀತಿ ಕೆಳಗಡೆ ಇಟ್ಕೊಂಡು ಹಾಕ್ಕೋಬೋದು. ತುದಿಯಲ್ಲಿ 3 ಎಳೆಗಳನ್ನು ಸೇರಿಸಿ ಟೈಟಾಗಿ ಗಂಟು ಹಾಕ್ತಾಯಿದ್ದೀನಿ. ತಿರ್ಗಾ ಇದಕ್ಕೆ ಪದಕ ಮಾಡ್ತಾ ಇದ್ದೀನಿ. ಯೆಲ್ಲೋ ಕಲರು ಹತ್ತಿ ಎಳೆ ಮತ್ತು ಕುಂಕುಮದ ನೀರಿನಿಂದ ರೆಡ್ ಕಲರ್ ಹತ್ತಿಯ ಎಳೆಯನ್ನು 5 ಕಾಲಿನ ಜಡೆ ಹೆಣೆದು ಇಡ್ತಾ ಇದ್ದೀನಿ. ಡಿಸೈನ್ ಇಲ್ಲಿಗೆ ಮುಗಿದಿದೆ. ಇದಕ್ಕೆ
ನಾನು ಹಿಂದಿನ ವಿಡಿಯೋದಲ್ಲಿ ಈ ರೀತಿ ಹೂಗಳನ್ನು ಮಾಡಿ ತೋರಿಸಿಕೊಟ್ಟಿದ್ದೀನಿ. ಕುಂಕುಮದ ನೀರಿನಲ್ಲಿ ಬಾರ್ಡರ್ನ ಮಾತ್ರ ಮಾಡಿಕೊಂಡಿದ್ದೀನಿ. 2-3 ವಿಡಿಯೋಗಳಲ್ಲಿ ನಾನು ತೋರಿಸಿಕೊಟ್ಟಿರೋದ್ರಿಂದ ತಿರ್ಗಾ ಮಾಡ್ತಾಯಿಲ್ಲ. ನನಗೆ ಬೇರೆ ಯಾವ ಹೂವು ಸೂಟ್ ಆಗಲ್ಲ ಅಂತ ಅನ್ನಿಸ್ತು ಈ ಡಿಸೈನ್ಗೆ, ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ಇವಾಗ ಹೇಗೆ ಬೇಕಿದ್ರೂ ಹಾಗೆ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೋದು. ಇಲ್ಲಿಗೆ ಒಂಥರ ಡಿಸೈನ್ ಮುಗಿದಿದೆ. ಇದು ಪ್ಲೈನ್ ಆಯಿತು ಅಂತ ಅನಿಸಿದರೆ ಇದನ್ನೇ ಕಲರಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಇವಾಗ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಒಂದು ರೀತಿ ಡಿಸೈನ್ ಆಯಿತು. ಇದನ್ನೇ ಕಲರ್ನಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಅರಿಶಿನ ಮತ್ತು ಕುಂಕುಮ ತೆಗೆದುಕೊಂಡಿದ್ದೀನಿ. ಕುಂಕುಮವನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಮೇಲ್ಗಡೆ ಇರುವಂಥ ತಿಳಿ ನೀರನ್ನು ಮಾತ್ರ ತೆಗೆದುಕೊಂಡು ಹತ್ತಿಯನ್ನು ಅದರಲ್ಲಿ ಡಿಪ್ ಮಾಡಿ 2-3 ದಿವಸ ಅದನ್ನು ನೆರಳಿನಲ್ಲಿ ಒಣಗಿಸ್ಕೋಬೇಕು. ಹತ್ತಿಗೆ ಕಲರ್ ಹಾಕೋದು ಹೇಗೆ ಮತ್ತು ಅದರಿಂದ ಎಳೆ ತೆಗೆಯೋದು ಹೇಗೆ ಮತ್ತು ಕಲರ್ ಶೀಟ್ ಮಾಡೋದು ಹೇಗೆ ಎಲ್ಲವನ್ನು ಪ್ರತಿಯೊಂದು ನಾನು ಹಿಂದಿನ ವರ್ಷದ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿಕೊಟ್ಟಿದ್ದೀನಿ. ಹಿಂದೆ ಮಾಡಿದ ಹಾಗೆ ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಹೂಗಳನ್ನು ಅಂಟಿಸೋದು ಅಥವಾ ಟಿಕ್ಕಲಿ ಯಾವುದರ ಅವಶ್ಯಕತೆಯೂ ಇರಲ್ಲ. ಏಕೆಂದರೆ ಇದೇ ಕಲರ್ಫುಲ್ ಆಗಿರೋದ್ರಿಂದ ಬೇರೆ ಡೆಕೋರೇಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅದೇ ರೀತಿ ಜಡೆ ಹಾಕ್ತಾಯಿದ್ದೀನಿ. ಕಲರಲ್ಲೇ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಇದನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುವಂಥ ಡಿಸೈನು. ಹತ್ತಿ ಎಳೆಗಳನ್ನು ಮಾಡ್ಕೊಳ್ಳೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ, ನಂತರ ಟೈಮ್ ತಗೊಳ್ಳಲ್ಲ, ಬೇಗ ಆಗೋಗುತ್ತೆ. ಟೈಟಾಗಿ ಗಂಟು ಹಾಕ್ತಾ ಇದ್ದೀನಿ. ಇವಾಗ ಪದಕಕ್ಕೋಸ್ಕರ ನಾನು ಒಂದು ಸಿಂಪಲ್ ಆಗಿರುವಂಥ ಹೂವು ಮಾಡಿ ಇಡ್ತಾ ಇದ್ದೀನಿ. ಈ ಹೂವು ಮಾಡೋದನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿರೋದ್ರಿಂದ ಹೊಸದಾಗಿ ಮಾಡ್ತಾಯಿಲ್ಲ. ಮತ್ತೆ ಅದನ್ನೇ ತೋರಿಸ್ತಾ ಇದ್ದರೆ ಈಗಾಗಲೇ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಮತ್ತೆ ಅದನ್ನೇ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಯಾವ ರೀತಿ ಹೂವನ್ನು ಬೇಕಿದ್ರೂ ಇಡ್ಬೋದು. ನನಗೆ ಈ ರೀತಿ ಹೂ ಸೂಟ್ ಆಗುತ್ತೆ ಅಂತ ಅನಿಸಿದ್ರಿಂದ ಇದನ್ನೇ ಇಡ್ತಾ ಇದ್ದೀನಿ. ಕೆಳಭಾಗದಲ್ಲಿ 5 ಕಾಲಿನ ಜಡೆಯಿಂದ ಮಾಡಿರೋಂಥ ಜಡೆಯನ್ನು ಬಾರ್ಡರ್ನಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಮೇಲೆ ಹೂವುಗಳನ್ನು ಇಡುವಂಥ ಅವಶ್ಯಕತೆ ಅಥವಾ ಟಿಕ್ಕಲ್ ಇಡುವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಡಿಸೈನ್ ಈಗಾಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.